ವಾಂಗಿಬಾತ್ ಮಾಡುವ ವಿಧಾನವನ್ನು ಹೇಳ್ಕೊಡ್ತೀನಿ ಇವಾಗ. ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕಬೇಕು 2 ಸ್ಪೂನು. ನಂತರ ಅದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲವನ್ನು ಸೇರಿಸಬೇಕು. ನಂತರ ಕರಿಬೇವು, ಹಾಕಿ ಬಾಡಿಸಬೇಕು. ಹಾಗೆ 3ರಿಂದ 4 ಹಸಿಮೆಣಸಿನಕಾಯಿ, 2 ಸಣ್ಣ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಮಗೆ ಕ್ಯಾಪ್ಸಿಕಮ್ ಮತ್ತು ಹೂಕೋಸು ಹಾಕಿದ್ದೀನಿ, 1 ಟೊಮೊಟೊ, ಅರಿಶಿನ, ಒಂದು ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ವಾಂಗಿಬಾತ್ ಪೌಡರ್ ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡಿ. ಈಗ ವಾಂಗಿಬಾತ್ ಗೊಜ್ಜು ರೆಡಿ. ಇದಕ್ಕೆ ಅನ್ನ ಮಾಡಿ ಅದಕ್ಕೆ ಅನ್ನ ಸೇರಿಸಿ ಕಲಸಿ.